ಬೆಂಗಳೂರಲ್ಲಿ ಸುರಿದಂತಹ ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ನಗರದ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಏಕಾಏಕಿ ದಿಢೀರ್ ಮಳೆಯಾಗಿದ್ರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ನಗರದ ಹಲವೆಡೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಕೆಆರ್ ಸರ್ಕಲ್, ಮೆಜೆಸ್ಟಿಕ್, ವಸಂತನಗರ, ಗಾಂಧಿನಗರ ಸುತ್ತಮುತ್ತ ಜೋರು ಮಳೆಯಾಗಿದೆ. ಜೋರು ಮಳೆಯಾಗಿದ್ರಿಂದ ರಸ್ತೆಗಳಲ್ಲೆಲ್ಲ ನೀರು ತುಂಬಿ ಹರಿತಾ ಇದೆ. ವಾಹನ ಸವಾರರು ಪರದಾಡುವಂತಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗ ಬೃಹತ್ ಮರದ ಕೊಂಬೆ ಉರುಳಿ ಬಿದ್ದಿದೆ. ಜೆಸಿ ರಸ್ತೆಯಲ್ಲಿ ಇರುವಂತಹ ರವೀಂದ್ರ ಕಲಾಕ್ಷೇತ್ರದ ಬಳಿಯಲ್ಲಿ ಹಿಂಭಾಗದಲ್ಲಿ ಮರದ ಕೊಂಬೆ ಉರುಳಿ ಬಿದ್ದಿರುವಂತಹ ದೃಶ್ಯವನ್ನ ಗಮನಿಸ್ತಿದ್ದೀವಿ. ಒಂದೆಡೆ ರಸ್ತೆಯಲ್ಲಿ ಯಾವ ರೀತಿ ವೇಗವಾಗಿ ರಭಸವಾಗಿ ನೀರು ಹರಿತಾ ಇದೆ ಅನ್ನುವಂಥದ್ದು ಗಮನಿಸ್ತಾ ಇದ್ರೆ, ಮತ್ತೊಂದೆಡೆ ಮರದ ಕೊಂಬೆ ಉರುಳಿ ಬಿದ್ದಿರುವಂಥದ್ದು, ಆ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಾಹನ ಸವಾರರು ಮರದಲ್ಲಿ ರಸ್ತೆ ಮೇಲೆ ಮರದ ಕೊಂಬೆ ಬಿದ್ದಿರೋದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು. ಜೋರು ಮಳೆ ದಿಢೀರ್ ಅಂತ ಬಂದಿದ್ರಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಕೆಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಏಕಾಏಕಿ ಸುರಿದಂತಹ ಅಕಾಲಿಕ ಮಳೆ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಪರದಾಡಿದ್ದಾರೆ. ದಿಢೀರ್ ಮಳೆಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ವಾಹನ ಸವಾರರು, ವ್ಯಾಪಾರಿಗಳು ಪರದಾಡಿದ್ದಾರೆ. ಏಕಾಏಕಿ ದಿಢೀರನೆ ಸುರಿದಂತಹ ಅಕಾಲಿಕ ಮಳೆ ಮಾರ್ಕೆಟ್ನಲ್ಲಿ ಸಮಸ್ಯೆಯನ್ನು ತಂದಿಟ್ಟಿದೆ. ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ ಬಳಿ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಜನರು ಯಾವ ರೀತಿ ಪರದಾಡಿದ್ರು ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸುರಿದಿರುವಂತಹ ಒಂದೇ ಒಂದು ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ನಾನೀಗ ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ. ಇಲ್ಲಿ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ತರಕಾರಿ, ಹೂವು ಎಲ್ಲ ಮಾರಾಟ ಮಾಡ್ತಾ ಇದ್ರು. ಅವರ ಬದುಕೆಲ್ಲ ಈಗ ಹೈರಾಣಾಗಿ ಹೋಗ್ಬಿಟ್ಟಿದೆ. ಒಂದೇ ಒಂದು ಮಳೆಗೆ ಎಲ್ಲ ಅಂಗಡಿ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಬಂದಿರುವಂತಹ ಜನರು ಕೂಡ ನಡ್ಕೊಂಡು ಹೋಗುವಂತಹ ಒಂದು ದೃಶ್ಯಾವಳಿಯನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನೊಂದೆಡೆ ಇದೇ ಕೆಆರ್ ಮಾರುಕಟ್ಟೆಯಲ್ಲಿ ಬಂದಿರುವಂತಹ ಮಳೆಯ ನೀರೆಲ್ಲವೂ ಕೂಡ ತಗ್ಗಾಗಿರುವಂತಹ ಜಾಗದಲ್ಲಿ ಸ್ಟೋರ್ ಆಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಬಸ್ ಹೋಗ್ತಾ ಇದ್ರೆ ನೀರೆಲ್ಲ ಅಕ್ಕಪಕ್ಕ ಸೀರುವಂತಹ ಚಿತ್ರಣ ಇದೆ, ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಏರಿಯಾದ ಇರೋಬರು ನೀರೆಲ್ಲ ಬಂದು ಒಂದು ಕಡೆ ಸ್ಟೋರ್ ಆದಂತಹ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಇದರಿಂದ ವಾಹನ ಸವಾರರಿಗೆ, ಬೈಕ್ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುವಂತದ್ದು, ಟ್ರಾಫಿಕ್ ಟ್ರಬಲ್ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ಮಳೆಯ ಎಫೆಕ್ಟು ಜನರು ಕೂಡ ಮೆಟ್ರೋ ಪಿಲ್ಲರ್ ನ ಅಡಿಗಡೆ ಹೋಗಿ, ಅಂದ್ರೆ ಫ್ಲೈಓವರ್ ನ ಅಡಿಗಡೆ ಹೋಗಿ, ಪಿಲ್ಲರ್ ನ ಅಡಿಗಡೆ ಹೋಗಿ ನಿಂತ್ಕೊಂಡಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳನ್ನ ಕೂರಿಸ್ಕೊಂಡು ನಿಲ್ಲಿಸ್ಕೊಂಡು ಜನ ಈ ರೀತಿಯಾಗಿ ನಿಂತಿರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಒಂದೇ ಒಂದು ಮಳೆಗೆ ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಗುಂಡಿಗಳ ನಿರ್ಮಾಣ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಇಡೀ ಫ್ಲೈಓವರ್ ನ ಕೆಳಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಗುಂಡಿಗಳ ನಿರ್ಮಾಣ ಹೋಗಿದೆ. ಇದರಿಂದಲೂ ಕೂಡ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಜೊತೆಗೆ ಒಂದು ಭಾಗದಲ್ಲಿ ಇಷ್ಟು ಮಳೆ ಬರ್ತಾ ಇದ್ರು ಕೂಡ ತರಕಾರಿ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಟ್ರಾಫಿಕ್ ಜಾಮು, ಇನ್ನೊಂದು ಕಡೆ ತರಕಾರಿ ವ್ಯಾಪಾರವನ್ನ ಈ ಮಳೆಯ ಮಧ್ಯೆಯೂ ಕೂಡ ಜನ ಮಾಡದೇ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಕೋಲಾರದಲ್ಲೂ ಗುಡುಗು ಸಹಿತ ಜೋರು ಮಳೆಯಾಗಿದೆ. ಕೋಲಾರ, ಮಾಲೂರು, ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ. 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿರೋದ್ರಿಂದ ಜನರು ಪರದಾಡುವಂತಾಗಿತ್ತು. ಕೋಲಾರ, ಮಾಲೂರಿನಲ್ಲಿ ಜೋರು ಮಳೆಯಿಂದಾಗಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಗುಡುಗು ಸಹಿತ ಜೋರು ಮಳೆಯಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು. ಕೋಲಾರದ ದೃಶ್ಯಾವಳಿಗಳಿದು. ಕೋಲಾರದಲ್ಲಿ ಏಕಾಏಕಿ ಅಕಾಲಿಕ ಮಳೆ ಸುರಿದಿದ್ದರಿಂದಾಗಿ ಕೋಲಾರ, ಮಾಲೂರು, ಶ್ರೀನಿವಾಸಪುರ ತಾಲೂಕಿನಲ್ಲಿ ಸತತವಾಗಿ 1 ಗಂಟೆಗಳ ಕಾಲ ಜೋರು ಮಳೆ ಸುರಿದಿದೆ. ಇದರಿಂದಾಗಿ ತಗ್ಗು ಪ್ರದೇಶದಲ್ಲೆಲ್ಲ ನೀರು ನಿಂತಿದೆ. ವಿದ್ಯುತ್ ಪೂರೈಕೆಯಲ್ಲಿ ಕೂಡ ವ್ಯತ್ಯಯ ಉಂಟಾಗಿದೆ. ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗೋಗಿದೆ. ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ಗುಡುಗು ಸಹಿತ ಜೋರು ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡಿದ್ದಾರೆ.